ನೋಡಿ, ನನಗೆ ಒಬ್ಬ PSI ಹೇಳಿದ್ದು, ಅವ್ನು ಒಂದೇ ವರ್ಷದಲ್ಲಿ PSI ಎಕ್ಸಾಮ್ ಕ್ಲಿಯರ್ ಮಾಡಿ ಇರೋದು ನಮ್ ಸ್ಟೂಡೆಂಟ್ ಒಬ್ಬ. ಅವ್ನು ಹೇಳಿದ್ದೇನೆ, ಸರ್ ನಾನು ಫಸ್ಟ್ ಮಗ್ಗಿ ಬರಿತಿದ್ನಲ್ಲ ಸರ್, ನೀವ್ ಹೇಳಿದ್ರಿ, ನಾನು ನಿಮ್ನ ಬಹಳ ನಂಬ್ತಿದ್ದೆ. ನೀವ್ ಹೇಳಿದ ತಕ್ಷಣ ನಾನು ಡೈರಿ ಮಗ್ಗಿ ಬರೆಯಕ್ ಸ್ಟಾರ್ಟ್ ಮಾಡ್ದೆ, ಅಫರ್ಮೇಶನ್ ಮಗ್ಗಿ ಬರೆಯಕ್ ಸ್ಟಾರ್ಟ್ ಮಾಡ್ದೆ. ನನ್ನ ರೂಮ್ಮೇಟ್ಸ್ ಎಲ್ಲ ಅಸಹ್ಯ ಮಾಡ್ತಿದ್ರು ಸರ್ ನನಗೆ. ಇಷ್ಟು ದೊಡ್ಡ ನಾವು ಮಗ್ಗಿ ಬರಿತೀವಿ ನೋಡು, ಅವ್ರು ಸರ್ ಸರ್ ಅಂತೂ ಏನಾರು ಹೇಳ್ತಾರ, ಇವನು ಅಲ್ಲ ನಾವೇನ್ ಮಗ್ಗಿ ಬರೆಯಕ್ ಬಂದಿದ್ದೇವೆ ಇಲ್ಲಿ, ನಾವು ಇಷ್ಟು ದೊಡ್ಡವರಾಗಿ ಮಗ್ಗಿ ಬರಿತೀವ, ನಾವು ಚಿಕ್ಕವರಿದ್ದಾಗ ಬರ್ತೀವಿ. ಈ ಆಟಿಟ್ಯೂಡ್ ಇದ್ದವರು ಲಾಸ್ಟಿಗೆ ಅವರು ಮಗ್ಗಿ ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ಹೇಳ್ರಿ, ಅವನ್ ಸಾಧನೆವರೆಗೂ ವೇಟ್ ಮಾಡಿದ್ರು. ಈಗ ಈಗ ಈ ಕ್ಲಾಸ್ ಅಲ್ಲಿ ಇದಾರ ಅವ್ರು, ಯಾರು ಅಸಹ್ಯ ಮಾಡಿದ್ರಲ್ಲ ಅವನಿಗೆ, ಅವರು ಈಗ ಇದಾರೆ. ಯಾಕಂದ್ರೆ ಅವಾಗ ಅವ್ರದ್ದು ಒಂದು ಆಟಿಟ್ಯೂಡೇ ಇರುತ್ತೆ. ಆಟಿಟ್ಯೂಡ್ ಹೆಂಗ್ ಅಂದ್ರೆ, ಯಾವೊಂದು ಮಾತು ಕೇಳಲ್ಲ, ನಾನೇ ಸರಿ ಅನ್ನೋದು. ಯಾವಾಗ ಆ ಟೈಮ್ ಇರುತ್ತಲ್ಲ ಎಲ್ಲರನ್ನೂ ಚೇಂಜ್ ಮಾಡುತ್ತೆ. ನಿಮ್ಗೂ ಈಗ ನೀವು ಇನ್ನೂ ಆ ಚಿಕ್ಕವರಿದ್ರೆ ನೀವೇ ಒಂದು ಏನಂದ್ರೆ ಹೆಂಗಿರ್ಬೇಕು ಗೊತ್ತಾ, ದೇವ್ರು ಈ ಈ ಆಟಿಟ್ಯೂಡ್ ಅಲ್ಲ ಅಂದ್ರೆ ನಾ ಎಂತ ಹೇಳಿ, ನಿಮ್ಗೆ ಅಹಂ ಭಾವನೆಯಲ್ಲಿ ಇರ್ತಾರ ನೋಡ್ರಿ, ಅವನಿಗೆ ಪೆಟ್ ಜಾಸ್ತಿ ಕೊಡೋದು. ನೀವು ಯಾವಾಗ ಹಿಂಗಿದ್ ಬಿಡಿ, ನೀವೇ ದೊಡ್ಡವರು ಅಂದ್ರೆ ನಿಮಗೆ ಪ್ರಾಬ್ಲಮ್ಸ್ ಆಗಲ್ಲ. ನೀವ್ ಯಾವ ಫೀಲ್ಡ್ ಅಲ್ಲಿ ಹೋಗ್ರಿ, ಮೊದಲ ಒಂದ್ ಎಂಟ್ರಿ ಕೊಟ್ರೆ ಅನ್ಕೊಳ್ಳಿ, ಎಲ್ಲರ ಮುಂದೆ ಹಿಂಗಿರ್ಬೇಕು, ನೀವೇ ದೊಡ್ಡವರು. ಯಾಕಂದ್ರೆ ಯಾವತ್ತು ಸೀನಿಯರ್ಸ್ ಗಳಿದಾರಲ್ಲ, ನಿಮ್ಮನ್ನ ಬೆಳೆಯಕ್ಕೆ ಬಿಡೋದಿಲ್ಲ. ಸೀನಿಯರ್ಸ್ ಅಲ್ಲಿ ಒಂದು ಮನೋಭಾವನೆ ಇರುತ್ತೆ, ಏ ನನ್ಗಿಂತ ಹೆಚ್ಚಲ್ಲ. ಅವ್ರು ಏನೂ ಕೆಲಸ ಮಾಡದೇ ಇದ್ರು, ನೀವು ನಿಷ್ಠೆಯಿಂದ ಇದ್ರು, ಎಲ್ಲ ಚೆನ್ನಾಗಿದ್ರು, ನಿಮ್ಮನ್ನ ತುಳಿಯಕ್ ಟ್ರೈ ಮಾಡ್ತಾರೆ. ಯಾವತ್ತೂ ಹೇಳ್ತೀನಿ ಕೇಳ್ರಿ, ನೀವು ನೆಕ್ಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ಎಲ್ಲ ಇರ್ಲಿ, ನಿಮ್ಮ ಮುಂದೆ ಎಲ್ಲಾ ತಪ್ಪುಗಳು ಕಾಣ್ತಾ ಇರ್ತವೆ. ಯಾರಿಗೂ ಹೋಗಿ ಬುದ್ಧಿವಾದ ಹೇಳ್ಬೇಡಿ, ನೋಡ್ಕೊಂಡು ಸುಮ್ನಿರ್ರಿ. ಆದ್ರೆ ಎಷ್ಟು ಹೆಲ್ಪ್ ಮಾಡಕ್ ಆಗತ್ತೆ ನೀವ್ ಹೆಲ್ಪ್ ಮಾಡಿ. ನಿಮ್ ಕಡೆ ಬಂದ್ರೆ ಹೆಲ್ಪ್ ಮಾಡಿ. ನೀವೇನಾದ್ರೂ ಸೀನಿಯರ್ಗೆ ಅವ್ರಿಗೆ ಇದು ತಪ್ಪು ಹಿಂಗ್ ಮಾಡ್ಬೇಡ ಅಂದ್ರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಆಯ್ತಾ? ಸೊ ಸಿಸ್ಟಮ್ ಕೆಲವೊಂದ್ ಕಡೆ ಹಾಗೆ ಇದೆ. ಅದಕ್ಕೆ ನಾನ್ ನಿಮ್ಗೆ ಹೇಳೋದೇನಂದ್ರೆ, ನಿಮಗ್ ನಾ ಮಗ್ಗಿ ಬರಕ್ ಹೇಳ್ತೀನಿ ಅಂದ್ರೆ ಬರೆದು ಬಿಟ್ರೆ ಏನಾಗಲ್ಲ. ಆ ಆಟಿಟ್ಯೂಡ್ ಇರಬಾರ್ದು, ಕಲಿಯೋ ಟೈಮಲ್ಲಿ ಆ ಆಟಿಟ್ಯೂಡ್ ಇರಬಾರ್ದು. ಇಲ್ಲಾಂದ್ರೆ ನೋಡಿ, ಇಲ್ಲಿ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ. ಹ್ಮ್